ಇನ್ನು ಶ್ರೀರಂಗಪಟ್ಟಣ ಪಿಎಸ್ಐ ಸವಿತಾಗೆ ಕಪಾಳ ಮೋಕ್ಷ ಪ್ರಕರಣ. ಭೀಮನ ಅಮಾವಾಸ್ಯೆ ದಿನ ಏನ್ ಘಟನೆ ನಡೀತು, ಆ ವಿಡಿಯೋ ವೈರಲ್ ಆಗಿದೆ. ಆ ವಿಡಿಯೋ ಗಮನಿಸ್ತಾ ಹೋದ್ರೆ ಶಾಸಕ ಸುರೇಶ್ ಗೌಡ ಅವರ ಪುತ್ರಿಯಿಂದಲೇ ಮೊದಲಿಗೆ ಹಲ್ಲೆ. ನಂತರ ಪಿಎಸ್ಐ ಸವಿತಾ ಕೂಡ ಐಶ್ವರ್ಯಗೆ ಕಪಾಳ ಮೋಕ್ಷ ಮಾಡ್ತಾಳೆ. ಪಿಎಸ್ಐ ಸವಿತಾರಿಗೆ ಶಾಸಕ ಸುರೇಶ್ ಗೌಡ ಪುತ್ರಿ ಮೊದಲಿಗೆ ಹಲ್ಲೆ ಮಾಡ್ತಾರೆ. ತುಮಕೂರು ಗ್ರಾಮಾಂತರ ಶಾಸಕರು ಸುರೇಶ್ ಗೌಡ ಅವರ ಪುತ್ರಿ ಐಶ್ವರ್ಯ ಗರ್ಭಗುಡಿ ಬಿಟ್ಟಿಲ್ಲ ಅಂತ ಹೇಳಿ ಪಿಎಸ್ಐ ಮೇಲೆ ಹಲ್ಲೆ ಮಾಡಿದಂತಹ ಆರೋಪ ನೋಡಿ, ಅಲ್ಲಿ ಗಮನಿಸ್ತಾ ಇದ್ದೀವಿ ವಿಡಿಯೋದಲ್ಲಿ. ಮೊದಲಿಗೆ ಪಿಎಸ್ಐ ಮೇಲೆ ಇವರೇ ಹಲ್ಲೆ ಮಾಡ್ತಾರೆ. ಅದಕ್ಕೆ ಪ್ರತಿಯಾಗಿ ಅವರು ಕೂಡ ಕಪಾಳ ಮೋಕ್ಷ, ಪರಸ್ಪರ ಕಪಾಳ ಮೋಕ್ಷದ ವಿಡಿಯೋ ಇದು. ಉಕ್ಕಡದಲ್ಲಿ ನಡೆದಂತಹ ಘಟನೆ ಆಗಸ್ಟ್ 12ಕ್ಕೆ